ಶಕ್ತಿ ಯೋಜನೆಯಿಂದ ಇವತ್ತು ಸಾಕಷ್ಟು KSRTC ಬಸ್ಗಳು ಅಲ್ಲಲ್ಲೇ ಕೈ ಕೊಡ್ಲತ್ತವ. ಇದರಿಂದ ಜನರ ಪರದಾಟ ಹೆಚ್ಚಿಗಾಗದ ಅಂತ ಹೇಳ್ಬೋದು. ಏನು ಸರ್ಕಾರಿ ಬಸ್ಗಳು ಫ್ರೀ ಮಾಡಿದಾರ, ಇದ್ರ ಪರಿಣಾಮವಾಗಿ ಜನ ಏನದಂದ್ರೆ ಪರದಾಟ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು ನಾವು ಔರಾದ್ ತಾಲೂಕಿನ ಲಿಂಗಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕೂಡ ಏನು ಈಗಾಗಲೇ ಲಿಂಗಿಯಿಂದ ಔರಾದ್ಗೆ ಹೋಗೋಂಥ ಬಸ್ಸು ಕೆಟ್ಟೋಗಿದೆ. ಹಾಗಾಗಿ ಸಾಕಷ್ಟು ಜನ ಸ್ಕೂಲ್ ಕಾಲೇಜ್ಗೆ ಹೋಗೋಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಗ್ರಾಮಸ್ಥರು ನೋಡ್ಬೋದು ನೀವು, ನೂರಾರು ಜನ ಏನಂದ್ರೆ ಆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಸ್ ಮುಂಭಾಗದಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಕ್ಕದಲ್ಲಿ ನೋಡ್ಬೋದು ನೀವು ಖಾಸಗಿ ವಾಹನಗಳ ಮೊರೆ ಹೋಗಿ ಜೀವದ ಹಂಗೆ ತೋರಿದ ಏನಂದ್ರೆ ಖಾಸಗಿ ವಾಹನದಲ್ಲಿ ಕುಂತು ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಶಕ್ತಿ ಯೋಜನೆ ಎಫೆಕ್ಟು ಇವತ್ತೇನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು, ನಾವು ಯಾವ ರೀತಿ ಖಾಸಗಿ ವಾಹನದಲ್ಲಿ ಏನಂದ್ರೆ ಜನ ಕುಂತು ಹೋಗ್ತಾ ಇದ್ದಾರೆ. ಟೋಟಲಿ ಪ್ರತಿದಿನ ಇದೆ ಅಂದ್ರೆ ಬಸ್ ಮೇಲಿನ ಕೆಟ್ಟ ಹೋಗೋದು, ಖರಾಬ್ ಆಗೋದು. ಇದ್ರ ಪರಿಣಾಮ ಗ್ರಾಮಸ್ಥರು ಏನಂದ್ರೆ ಸಂಕಷ್ಟಕ್ಕೀಡಾಗಂಥ ಪರಿಸ್ಥಿತಿ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಏನಾಗದ ಬಸ್ ಯಾವಾಗ बस येना गेली म्हणून सांगा की त्याला शाळेचे लेकर इथं पंक्चर होगा का ते बस. ಡೈಲಿ आता बस्सು हाँ डेली आता, आज ऐसा होगा. इधर क्या स्कूल जा रहे ಟೋಟಲಿ ಅಂದ್ರೆ ಸಾಕಷ್ಟು ಬಸ್ ಈಗಾಗಲೇ ಕೆಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಸ್ಸಿಂದ ಏನಂದ್ರೆ ಕಂಡಕ್ಟರ್ ಇದ್ದಾರೆ. ಏನಾಗಿದೆ ಸರ್ ಬಸ್ಸಿಗೆ? ಸರ್ ಪಂಕ್ಚರ್ ಆಗಿದೆ ಸರ್. ಎರಡು ಬಸ್ಸುಗಳಿಗೆ ಸಾಕಾಗಲ್ಲಷ್ಟು ಹುಡುಗರು ಅದಾರ ಸ್ಕೂಲ್ದು. ಬಟ್ ಒಂದೇ ಬಸ್ಸಿನ ಹೋಗಂದ್ರೆ ಹೆಂಗೆ ಹೋಗ್ತಾರೆ, ಒಂದು ಪಂಕ್ಚರ್ ಆಗಿದೆ, ಗಾಡಿ ಹೋಗಲ್ಲ. ಈಗ ಪ್ರತಿದಿನ ಮೇಲಿನ ಮೇಲೆ ಖರಾಬ್ ಆಗ್ತದೆ ಬಸ್ಸು, ಭಾಳ ಸರಿ ಖರಾಬ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಸರ್ ಖರಾಬ್ ಆಗಲ್ಲ ಕಾರಣ ಒಂದೇ ಸರ್, ಎರಡು ಬಸ್ಸಿನ ಪ್ಯಾಸೆಂಜರ್ ಒಂದೇ ಬಸ್ಸಿನ ಹೋಗ್ಬೇಕಂದ್ರೆ ಅದು ಹಾಗೆ ಆಗ್ತದೆ ಸರ್. ಎಷ್ಟು ಅಂದ್ರೆ ಈಗ ಪ್ರತಿದಿನ ಹೋಗ್ತಾರಲ್ಲ, ಹಾಂ ಸೀಟಿಂಗು 55 ಸೀಟು, ಹಾಂ ರೀ, 150 ಜನ ಅದಾರ ಸರ್. ಹಾಂ, ಒಂದು ಬಸ್ಸಿಗೆ 55 ಸೀಟು, ಇಲ್ಲಿ ಬರೋದು 150 ಜನ. ನೀವು ಯಾಕೆ ಹೆಚ್ಚಿಗೆ ಆಗಿದೆ ಇಷ್ಟು ರಶ್? ಅದೇ ಸರ್, ಫ್ರೀ ಅಂತ ಜಾಸ್ತಿ ಹೆಣ್ಮಕ್ಳು ಬರ್ತಾರೆ. ಅಂದ್ರೆ ಹೆಚ್ಚಿಗೆ ಬಸ್ ರಶ್ ಹೋಗೋ ಕಡೆಯಿಂದ ಬಸ್ ಖರಾಬ್ ಆಗ್ತಾ ಇದೆ ಮೇಲೆ. ಹೌದು ಸರ್, ಹೌದು ಸರ್. ಈಗ ತಿಂಗಳದಾಗ ಎಷ್ಟು ಸರಿ ಖರಾಬ್ ಆಯ್ತು ನಿಮ್ಮ ಬಸ್? ತಿಂಗಳದಂಗೆ ಸರ್, ನಾವು ಇವಾಗ ಬರೋದು ಒಂದು ಜಾಸ್ತಿ ಜನ ಇತ್ತು ಅಂತಂದ್ರೆ ಖಾಲಿ ಯಾವ್ದು ಖರಾಬ್ ಆಗುತ್ತೆ ಸರ್. ಇವತ್ತು ಖರಾಬ್ ಆಗುತ್ತೆ. ಎಲ್ಲಿಗೆ ಹೋಗ್ಬೇಕು ಇವರೆಲ್ಲ? ಯಾವ ಸಾಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು ಸರ್? ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕು, ಕೆಲವೊಬ್ರು ಎಕ್ಸಾಮ್ಗೆ ಹೋಗ್ಬೇಕಂತವ್ರೆ, ಕೆಲವೊಬ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂತವ್ರೆ. ಸೊ ಇದು ಏನು ಈಗಾಗಲೇ ಚಾಲಕರ ಮಾತಂತ ಹೇಳ್ಬೋದು, ನಿರ್ವಾಹಕರ ಮಾತಂತ ಹೇಳ್ಬೋದು. ಟೋಟಲಿ ಅಂದ್ರೆ ಒಂದು ಬಸ್ಸಿನಲ್ಲಿ 50 ಜನ ಏನದಂದ್ರೆ ಈಗಾಗಲೇ ಪ್ರಯಾಣ ಮಾಡಬೇಕು. ಆದ್ರೆ 150ಕ್ಕೂ ಅಧಿಕ ಜನ ಏನದ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಸ್ಕೂಲ್ ಮಕ್ಕಳು, ಗ್ರಾಮಸ್ಥರು, ಸಾಕಷ್ಟು ಜನ ಏನದಂದ್ರೆ ಔರಾದ್ ಪಟ್ಟಣಕ್ಕೆ ಹೋಗ್ಲಕ್ಕೆ ಏನದಂದ್ರೆ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಬಸ್ ಕೆಟ್ಟೋಗಿದೆ ಅಂದ್ರೆ ಒಂದು ಬಸ್ಸಿನಲ್ಲಿ 55 ಜನ ಮಿನಿಮಮ್ ಹಿಡಿತಾರೆ. ಅದರಲ್ಲಿ 150ಕ್ಕೂ ಅಧಿಕ ಜನ ಏನದಂದ್ರೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು समस्या ಆಗ್ತಾ ಇದೆ. ಏನು ಸಮಸ್ಯೆ ಅದ ರೀ? ಏನು ಸಮಸ್ಯೆ ಅದ? समस्या नहीं सर, वो बच्चों को स्कूल में जाने को जाने को बहुत तकलीफ है वो. हाँ, बस आज ही खराब होगा, डेली खराब होता है सर. बस तो आता है लेकिन एक बस में इतने जनों जाते हैं सर. 3 बस का पैसेंजर जाता है एक बस में. क्या सरकार बस ಬೇಕು ಸರ್. ಪ್ರಾಬ್ಲಮ್ ಖರಾಬ್ ಆಗಿದೆ. ದಿನ ಇದು ರೇಸ್ ಇದೆ ಅದ ಸರ್. ಅಂದ್ರೆ ಹುಡುಗರಿ ಶಾಲೆಗೆ ಹೋಗ್ಲಿಕ್ಕಿಲ್ಲ ಸರ್ ಇದು. ಸೊ ಇದು ಗಡಿ ಗ್ರಾಮಸ್ಥರು ನೋವು ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಬಸ್ ಖರಾಬ್ ಆಗ್ಯದ. ಹೀಗಾಗಿ ಸುಮಾರು ಒಂದು ಬಸ್ಸಿನಲ್ಲಿ 150ಕ್ಕೂ ಅಧಿಕ ಪ್ಯಾಸೆಂಜರ್ಗಳು ಇದ್ದ ಕಾರಣ ನಾವು ಏನು ಮಾಡಬೇಕು ಅಂತೇಳಿ ನಿರ್ವಾಹಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ಕೂಲ್ ಮಕ್ಕಳು ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಹಳ್ಳಿಯಿಂದ ಔರಾದ್ ಪಟ್ಟಣಕ್ಕೆ ಹೋಗ್ತಾರೆ. ಆ ಜನರ ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶಕ್ತಿ ಯೋಜನೆಯಿಂದ ಇವತ್ತು ಸಾಕಷ್ಟು KSRTC ಬಸ್ಗಳು ಅಲ್ಲಲ್ಲೇ ಕೈ ಕೊಡ್ಲತ್ತವ. ಇದರಿಂದ ಜನರ ಪರದಾಟ ಹೆಚ್ಚಿಗಾಗದ ಅಂತ ಹೇಳ್ಬೋದು. ಏನು ಸರ್ಕಾರಿ ಬಸ್ಗಳು ಫ್ರೀ ಮಾಡಿದಾರ, ಇದ್ರ ಪರಿಣಾಮವಾಗಿ ಜನ ಏನದಂದ್ರೆ ಪರದಾಟ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು ನಾವು ಔರಾದ್ ತಾಲೂಕಿನ ಲಿಂಗಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕೂಡ ಏನು ಈಗಾಗಲೇ ಲಿಂಗಿಯಿಂದ ಔರಾದ್ಗೆ ಹೋಗೋಂಥ ಬಸ್ಸು ಕೆಟ್ಟೋಗಿದೆ. ಹಾಗಾಗಿ ಸಾಕಷ್ಟು ಜನ ಸ್ಕೂಲ್ ಕಾಲೇಜ್ಗೆ ಹೋಗೋಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಗ್ರಾಮಸ್ಥರು ನೋಡ್ಬೋದು ನೀವು, ನೂರಾರು ಜನ ಏನಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಸ್ ಮುಂಭಾಗದಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಕ್ಕದಲ್ಲಿ ನೋಡ್ಬೋದು ನೀವು, ಖಾಸಗಿ ವಾಹನಗಳ ಮೊರೆ ಹೋಗಿ ಜೀವದ ಹಂಗೆ ತೋರಿದ ಏನಂದ್ರೆ ಖಾಸಗಿ ವಾಹನದಲ್ಲಿ ಕುಂತು ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಶಕ್ತಿ ಯೋಜನೆ ಎಫೆಕ್ಟು ಇವತ್ತೇನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು, ನಾವು ಯಾವ ರೀತಿ ಖಾಸಗಿ ವಾಹನದಲ್ಲಿ ಏನಂದ್ರೆ ಜನ ಕುಂತು ಹೋಗ್ತಾ ಇದ್ದಾರೆ. ಟೋಟಲಿ ಪ್ರತಿದಿನ ಇದೆ ಅಂದ್ರೆ ಬಸ್ ಮೇಲಿನ ಕೆಟ್ಟ ಹೋಗೋದು, ಖರಾಬ್ ಆಗೋದು. ಇದ್ರ ಪರಿಣಾಮ ಗ್ರಾಮಸ್ಥರು ಏನಂದ್ರೆ ಸಂಕಷ್ಟಕ್ಕೀಡಾಗಂಥ ಪರಿಸ್ಥಿತಿ ಪರದಾಟ ಹೆಚ್ಚಾಗ್ಯದ ಅಂತ ಹೇಳ್ಬೋದು. ಏನಾಗದ ಬಸ್ಸಿಗೆ ಯಾವಾಗ बस येना गेली म्हणून सांगा की त्याला शाळेचे लेकर इथं पंक्चर होगा का ते बस. ಡೈಲಿ आता बस्सು? हाँ डेली आता,
आज ऐसा होगा। इधर क्या स्कूल जा रहे ಟೋಟಲಿ ಅಂದ್ರೆ ಸಾಕಷ್ಟು ಬಸ್ ಈಗಾಗಲೇ ಕೆಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಸ್ಸಿಂದ ಏನಂದ್ರೆ ಕಂಡಕ್ಟರ್ ಇದ್ದಾರೆ. ಏನಾಗಿದೆ ಸರ್ ಬಸ್ಸಿಗೆ? ಸರ್ ಪಂಕ್ಚರ್ ಆಗಿದೆ ಸರ್. ಎರಡು ಬಸ್ಸುಗಳಿಗೆ ಸಾಕಾಗಲ್ಲಷ್ಟು ಹುಡುಗರು ಅದಾರ ಸ್ಕೂಲ್ದು. ಬಟ್ ಒಂದೇ ಬಸ್ಸಿನ ಹೋಗಂದ್ರೆ ಹೆಂಗೆ ಹೋಗ್ತಾರೆ, ಒಂದು ಪಂಕ್ಚರ್ ಆಗದೆ ಗಾಡಿನೂ ಹೋಗಲ್ಲ. ಈಗ ಪ್ರತಿದಿನ ಮೇಲಿನ ಮೇಲೆ ಖರಾಬ್ ಆಗ್ತದೆ ಬಸ್ಸು, ಭಾಳ ಸರಿ ಖರಾಬ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಸರ್ ಖರಾಬ್ ಆಗಲಿಕ್ಕೆ ಕಾರಣ ಒಂದೇ ಸರ್, ಎರಡು ಬಸ್ಸಿನ ಪ್ಯಾಸೆಂಜರ್ ಒಂದೇ ಬಸ್ಸಿನ ಹೋಗ್ಬೇಕಂದ್ರೆ ಅದು ಹಾಗೆ ಆಗ್ತದೆ ಸರ್. ಅಂದ್ರೆ ಎಷ್ಟು ಅಂದ್ರೆ ಈಗ ಪ್ರತಿದಿನ ಹೋಗ್ತಾರಲ್ಲ ಹಾಂ ಕ್ಯಾಬ್ ಸೀಟಿಂಗು 55 ಸೀಟು, ಹಾಂ ರೀ 150 ಜನ ಅದಾರ ಸರ್. ಹಾಂ, ಒಂದು ಬಸ್ಸಿಗೆ 55 ಸೀಟು, ಇಲ್ಲಿ ಬರೋದು 150 ಜನ. ನೀವು ಯಾಕೆ ಹೆಚ್ಚಿಗೆ ಆಗಿದೆ ಇಷ್ಟು ರಶ್? ಅದೇ ಸರ್, ಫ್ರೀ ಅಂತ ಜಾಸ್ತಿ ಹೆಣ್ಮಕ್ಳು ಬರ್ತಾರೆ. ಅಂದ್ರೆ ಹೆಚ್ಚಿಗೆ ಬಸ್ ರಶ್ ಒಯ್ಯೋ ಕಡೆಯಿಂದ ಬಸ್ ಖರಾಬ್ ಆಗ್ತಾ ಇದೆ ಮೇಲೆ. ಹೌದು ಸರ್. ಈಗ ತಿಂಗಳದಾಗ ಎಷ್ಟು ಸರಿ ಖರಾಬ್ ಆಯ್ತು ನಿಮ್ಮ ಬಸ್? ತಿಂಗಳದಂಗೆ ಸರ್, ನಾವು ಇವಾಗ ಬರೋದು ಒಂದು ಜಾಸ್ತಿ ಜನ ಇತ್ತು ಅಂತಂದ್ರೆ ಖಾಲಿ ಯಾವ್ದು ಖರಾಬ್ ಆಗುತ್ತೆ ಸರ್. ಇವತ್ತು ಮತ್ತೆ ಖರಾಬ್ ಆಗಿದೆ. ಇವತ್ತು ಖರಾಬ್ ಆಗಿದೆ. ಎಲ್ಲಿಗೆ ಹೋಗ್ಬೇಕು ಇವರೆಲ್ಲ? ಯಾವ ಸಾಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು? ಸರ್ ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕು, ಕೆಲವೊಬ್ರು ಎಕ್ಸಾಮ್ಗೆ ಹೋಗ್ಬೇಕಂತವ್ರೆ, ಕೆಲವೊಬ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂತವ್ರೆ. ಸೊ ಇದು ಏನು ಈಗಾಗಲೇ ಚಾಲಕರ ಮಾತಂತ ಹೇಳ್ಬೋದು, ನಿರ್ವಾಹಕರ ಮಾತಂತ ಹೇಳ್ಬೋದು. ಟೋಟಲಿ ಅಂದ್ರೆ ಒಂದು ಬಸ್ಸಿನಲ್ಲಿ 50 ಜನ ಏನದಂದ್ರೆ ಈಗಾಗಲೇ ಪ್ರಯಾಣ ಮಾಡಬೇಕು. ಆದ್ರೆ 150ಕ್ಕೂ ಅಧಿಕ ಜನ ಏನದ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಸ್ಕೂಲ್ ಮಕ್ಕಳು, ಗ್ರಾಮಸ್ಥರು, ಸಾಕಷ್ಟು ಜನ ಏನದಂದ್ರೆ ಔರಾದ್ ಪಟ್ಟಣಕ್ಕೆ ಹೋಗ್ಲಕ್ಕೆ ಏನದಂದ್ರೆ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಬಸ್ ಕೆಟ್ಟೋಗಿದೆ ಅಂದ್ರೆ ಒಂದು ಬಸ್ಸಿನಲ್ಲಿ 55 ಜನ ಮಿನಿಮಮ್ ಹಿಡಿತಾರೆ. ಆದರೆ ಇಲ್ಲಿ 150ಕ್ಕೂ ಅಧಿಕ ಜನ ಏನದಂದ್ರೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಏನು ಸಮಸ್ಯೆ ಅದ ರೀ? ಏನು ಸಮಸ್ಯೆ ಅದ? समस्या नहीं सर, वो बच्चों को स्कूल में जाने को बहुत तकलीफ है वो। हाँ बस आज ही खराब होगा, डेली खराब होता है सर, बस तो आता है लेकिन एक बस में इतने जनों जाते हैं सर, तीन बस का पैसेंजर जाता है एक बस में। क्या ಸರ್ಕಾರ ಏನಾರ ಬಸ್ ಬೇಕು ಸರ್. ಏನಾಗಿದೆ ಪ್ರಾಬ್ಲಮ್? ಪ್ರಾಬ್ಲಮ್ ಖರಾಬ್ ಆಗಿದೆ. ದಿನ ಇದು ರೇಸ್ ಇದೆ ಅದ ಸರ್. ಅಂದ್ರೆ ಹುಡುಗರಿ ಶಾಲೆಗೆ ಹೋಗ್ಲಿಕ್ಕಿಲ್ಲ ಸರ್ ಇದು. ಸೊ ಇದು ಗಡಿ ಗ್ರಾಮಸ್ಥರು ನೋವು ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಬಸ್ ಖರಾಬ್ ಆಗ್ಯದ. ಹೀಗಾಗಿ ಸುಮಾರು ಒಂದು ಬಸ್ಸಿನಲ್ಲಿ 150ಕ್ಕೂ ಅಧಿಕ ಪ್ಯಾಸೆಂಜರ್ಗಳು ಇದ್ದ ಕಾರಣ ನಾವು ಏನು ಮಾಡಬೇಕು ಅಂತೇಳಿ ನಿರ್ವಾಹಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ಕೂಲ್ ಮಕ್ಕಳು ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಹಳ್ಳಿಯಿಂದ ಔರಾದ್ ಪಟ್ಟಣಕ್ಕೆ ಹೋಗ್ತಾರೆ. ಆ ಜನರ ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶಕ್ತಿ ಯೋಜನೆಯಿಂದ ಇವತ್ತು ಸಾಕಷ್ಟು KSRTC ಬಸ್ಗಳು ಅಲ್ಲಲ್ಲೇ ಕೈ ಕೊಡ್ಲತ್ತವ. ಇದರಿಂದ ಜನರ ಪರದಾಟ ಹೆಚ್ಚಿಗಾಗದ ಅಂತ ಹೇಳ್ಬೋದು. ಏನು ಸರ್ಕಾರಿ ಬಸ್ಗಳು ಫ್ರೀ ಮಾಡಿದಾರ, ಇದ್ರ ಪರಿಣಾಮವಾಗಿ ಜನ ಏನದಂದ್ರೆ ಪರದಾಟ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ನಾವು ಔರಾದ್ ತಾಲೂಕಿನ ಲಿಂಗಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕೂಡ ಏನು ಈಗಾಗಲೇ ಲಿಂಗಿಯಿಂದ ಔರಾದ್ಗೆ ಹೋಗೋಂಥ ಬಸ್ಸು ಕೆಟ್ಟೋಗಿದೆ. ಹಾಗಾಗಿ ಸಾಕಷ್ಟು ಜನ ಸ್ಕೂಲ್ ಕಾಲೇಜ್ಗೆ ಹೋಗೋಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಗ್ರಾಮಸ್ಥರು ನೋಡ್ಬೋದು ನೀವು, ನೂರಾರು ಜನ ಏನಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಸ್ ಮುಂಭಾಗದಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಕ್ಕದಲ್ಲಿ ನೋಡ್ಬೋದು ನೀವು, ಖಾಸಗಿ ವಾಹನಗಳ ಮೊರೆ ಹೋಗಿ ಜೀವದ ಹಂಗೆ ತೋರೋದು ಏನಂದ್ರೆ ಖಾಸಗಿ ವಾಹನದಲ್ಲಿ ಕುಂತು ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಶಕ್ತಿ ಯೋಜನೆ ಎಫೆಕ್ಟು ಇವತ್ತೇನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು, ನಾವು ಯಾವ ರೀತಿ ಖಾಸಗಿ ವಾಹನದಲ್ಲಿ ಏನಂದ್ರೆ ಜನ ಕುಂತು ಹೋಗ್ತಾ ಇದ್ದಾರೆ. ಟೋಟಲಿ ಪ್ರತಿದಿನ ಇದೆ ಅಂದ್ರೆ ಬಸ್ಸು ಮೇಲಿನ ಮೇಲೆ ಕೆಟ್ಟು ಹೋಗೋದು, ಖರಾಬ್ ಆಗೋದು. ಇದ್ರ ಪರಿಣಾಮ ಗ್ರಾಮಸ್ಥರು ಏನಂದ್ರೆ ಸಂಕಷ್ಟಕ್ಕೀಡಾಗಂಥ ಪರಿಸ್ಥಿತಿ, ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಏನಾಗದ ಬಸ್ಸಿಗೆ ಕ್ಯಾವಾಗ मला बस नाही ना गेली म्हणून सांगा की त्याला शाळेचे लेकरं इथं पंक्चर होगा ते बस. हाँ ಡೈಲಿ ಆತ ಬಸ್ಸು? हाँ डेली आता, आज ऐसा होगा. इधर क्या स्कूल जा रहे ಟೋಟಲಿ ಅಂದ್ರೆ ಸಾಕಷ್ಟು ಬಸ್ ಈಗಾಗಲೇ ಕೆಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಸ್ಸಿಂದ ಏನಂದ್ರೆ ಕಂಡಕ್ಟರ್ ಇದ್ದಾರೆ. ಏನಾಗಿದೆ ಸರ್ ಬಸ್ಸಿಗೆ? ಸರ್ ಪಂಕ್ಚರ್ ಆಗಿದೆ ಸರ್. ಎರಡು ಬಸ್ಸುಗಳಿಗೆ ಸಾಕಾಗಲ್ಲಷ್ಟು ಹುಡುಗರು ಅದಾರ ಸ್ಕೂಲ್ದು. ಬಟ್ ಒಂದೇ ಬಸ್ಸಿನ ಹೋಗಂದ್ರೆ ಹೆಂಗೆ ಹೋಗ್ತಾರೆ, ಒಂದು ಪಂಕ್ಚರ್ ಆಗದೆ ಗಾಡಿನೂ ಹೋಗಲ್ಲ. ಈಗ ಪ್ರತಿದಿನ ಮೇಲಿನ ಮೇಲೆ ಖರಾಬ್ ಆಗ್ತದೆ ಬಸ್ಸು, ಭಾಳ ಸರಿ ಖರಾಬ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಸರ್ ಖರಾಬ್ ಆಗಲಿಕ್ಕೆ ಕಾರಣ ಒಂದೇ ಸರ್, ಎರಡು ಬಸ್ಸಿನ ಪ್ಯಾಸೆಂಜರ್ ಒಂದೇ ಬಸ್ಸಿನ ಹೋಗ್ಬೇಕಂದ್ರೆ ಅದು ಹಾಗೆ ಆಗ್ತದೆ ಸರ್. ಅಂದ್ರೆ ಎಷ್ಟು ಅಂದ್ರೆ ಈಗ ಪ್ರತಿದಿನ ಹೋಗ್ತಾರಲ್ಲ ಹಾಂ ಕ್ಯಾಬ್ ಸೀಟಿಂಗು 55 ಸೀಟು, ಹಾಂ ರೀ 150 ಜನ ಅದಾರ ಸರ್. ಹಾಂ, ಒಂದು ಬಸ್ಸಿಗೆ 55 ಸೀಟು, ಇಲ್ಲಿ ಬರೋದು 150 ಜನ. ನೀವು ಯಾಕೆ ಹೆಚ್ಚಿಗೆ ಆಗಿದೆ ಇಷ್ಟು ರಶ್? ಅದೇ ಸರ್, ಫ್ರೀ ಅಂತ ಜಾಸ್ತಿ ಹೆಣ್ಮಕ್ಳು ಬರ್ತಾರೆ. ಅಂದ್ರೆ ಹೆಚ್ಚಿಗೆ ಬಸ್ ರಶ್ ಒಯ್ಯೋ ಕಡೆಯಿಂದ ಬಸ್ ಖರಾಬ್ ಆಗ್ತಾ ಇದೆ ಮೇಲೆ. ಹೌದು ಸರ್. ಈಗ ತಿಂಗಳದಾಗ ಎಷ್ಟು ಸರಿ ಖರಾಬ್ ಆಯ್ತು ನಿಮ್ಮ ಬಸ್? ತಿಂಗಳದಂಗೆ ಸರ್, ನಾವು ಇವಾಗ ಬರೋದು ಒಂದು ಜಾಸ್ತಿ ಜನ ಇತ್ತು ಅಂತಂದ್ರೆ ಖಾಲಿ ಯಾವ್ದು ಖರಾಬ್ ಆಗುತ್ತೆ ಸರ್. ಇವತ್ತು ಮತ್ತೆ ಖರಾಬ್ ಆಗಿದೆ. ಇವತ್ತು ಖರಾಬ್ ಆಗಿದೆ. ಎಲ್ಲಿಗೆ ಹೋಗ್ಬೇಕು ಇವರೆಲ್ಲ? ಯಾವ ಸಾಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು?
ಸರ್ ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕು, ಕೆಲವೊಬ್ರು ಎಕ್ಸಾಮ್ಗೆ ಹೋಗ್ಬೇಕಂತವ್ರೆ, ಕೆಲವೊಬ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂತವ್ರೆ. ಸೊ ಇದು ಏನು ಈಗಾಗಲೇ ಚಾಲಕರ ಮಾತಂತ ಹೇಳ್ಬೋದು, ನಿರ್ವಾಹಕರ ಮಾತಂತ ಹೇಳ್ಬೋದು. ಟೋಟಲಿ ಅಂದ್ರೆ ಒಂದು ಬಸ್ಸಿನಲ್ಲಿ 50 ಜನ ಏನದ ಅಂದ್ರೆ ಈಗಾಗಲೇ ಪ್ರಯಾಣ ಮಾಡಬೇಕು. ಆದರೂ 150ಕ್ಕೂ ಅಧಿಕ ಜನ ಏನದ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಸ್ಕೂಲ್ ಮಕ್ಕಳು, ಗ್ರಾಮಸ್ಥರು, ಸಾಕಷ್ಟು ಜನ ಏನದಂದ್ರೆ ಔರಾದ್ ಪಟ್ಟಣಕ್ಕೆ ಹೋಗ್ಲಕ್ಕೆ ಏನದಂದ್ರೆ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಬಸ್ ಕೆಟ್ಟೋಗಿದೆ ಅಂದ್ರೆ ಒಂದು ಬಸ್ಸಿನಲ್ಲಿ 55 ಜನ ಮಿನಿಮಮ್ ಹಿಡಿತಾರೆ. ಅದರಲ್ಲಿ 150ಕ್ಕೂ ಅಧಿಕ ಜನ ಏನದಂದ್ರೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಏನು ಸಮಸ್ಯೆ ಅದ ರೀ? ಏನು ಸಮಸ್ಯೆ ಅದ? समस्या नहीं सर, वो बच्चों को स्कूल में जाने को जाने को बहुत तकलीफ है वो। हाँ बस आज ही खराब होगा, डेली खराब होता है। सर बस तो आता है, लेकिन एक बस में इतने जनों जाते हैं सर, 3 बस का पैसेंजर जाता है एक बस में। क्या ಸರ್ಕಾರ ಏನಾರ ಬಸ್ ಬೇಕು ಸರ್. ಪ್ರಾಬ್ಲಮ್ ಈಗ ಖರಾಬ್ ಆಗಿದೆ. ಇದು ದಿನ ಇದು ರೇಸ್ ಇದೆ ಅದ ಸರ್. ಅಂದ್ರೆ ಹುಡುಗರಿ ಶಾಲೆಗೆ ಹೋಗ್ಲಿಕ್ಕಿಲ್ಲ ಸರ್ ಇದು. ಸೊ ಇದು ಗಡಿ ಗ್ರಾಮಸ್ಥರು ನೋವು ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಬಸ್ ಖರಾಬ್ ಆಗ್ಯದ. ಹೀಗಾಗಿ ಸುಮಾರು ಒಂದು ಬಸ್ಸಿನಲ್ಲಿ 150ಕ್ಕೂ ಅಧಿಕ ಪ್ಯಾಸೆಂಜರ್ಗಳು ಇದ್ದ ಕಾರಣ ನಾವು ಏನು ಮಾಡಬೇಕು ಅಂತೇಳಿ ನಿರ್ವಾಹಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ಕೂಲ್ ಮಕ್ಕಳು ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಹಳ್ಳಿಯಿಂದ ಏನೋ ಔರಾದ್ ಪಟ್ಟಣಕ್ಕೆ ಹೋಗ್ತಾರೆ, ಆ ಜನರ ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.